ಹಾಯ್ ಹಲೋ ನಮಸ್ಕಾರ. ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ಸೊ ಯಾರೆಲ್ಲ ಮೈಸೂರಲ್ಲಿರೋ ಶ್ರೀನಗರಲ್ಲಿ ಒಂದೊಳ್ಳೆ 30-40 ಸಿಂಗಲ್ ಫ್ಲೋರ್ ಮನೆ ನೋಡ್ತಿದ್ದೀರಾ, ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಮನೆನ ನಾವು ತೊಗೊಂಡು ಬಂದಿದ್ದೀವಿ. ಆಚೆ ಈಚೆನೂ ನೋಡ್ಬೋದು, ಕಂಪ್ಲೀಟ್ ಆಗಿ ಬಿಲ್ಡಿಂಗ್ಸ್ಗಳಿದೆ ಆ್ಯಂಡ್ ಎಲ್ಲ ಮನೆಯೂ ಬುಕ್ ಆಗಿದೆ. ಇದೊಂದು ಮನೆ ಮಾತ್ರ ಇವಾಗ ಖಾಲಿ ಇರೋದು ಆ್ಯಂಡ್ ಈ ಮನೆ ನಿಮಗೆ ರೆಡಿ ಟು ಮೂವ್ ಇನ್ ಆಗಿದೆ. ಸೊ ಈ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ತಿಳಿಸ್ಕೊಡ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ನಿಮಗೆ ಮನೆ ಎದುರುಗಡೆನೆ 40 ಫೀಟ್ ರೋಡ್ ಕೊಟ್ಟಿದ್ದಾರೆ ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ 4 ವೀಲರ್ ಪಾರ್ಕಿಂಗ್ ಬೇಕು ಅಂತಂದರೆ ಆರಾಮ್ಸೆ 2 ಕಾರ್ನ ಪಾರ್ಕ್ ಮಾಡ್ಕೊಳ್ಳೋಷ್ಟು ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಮುಂದ್ಗಡೆನೇ ನೀವು ಪಾರ್ಕ್ ಮಾಡ್ಕೋಬೋದು ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಜೊತೆಗೆ ಏನೋ ಗೇಟ್ ವಿಚಾರಕ್ಕಂತ ಬಂದರೆ ಕಂಪ್ಲೀಟಾಗಿ ಅವರು MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ನೀವು ನೋಡ್ಬೋದು ಗೇಟ್ ಕೂಡ ತುಂಬ ಡಿಫ್ರೆಂಟ್ ಆದಂಥ ಡಿಸೈನ್ಸ್ ಕೂಡ ಮಾಡಿಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಒಳಗೆ ಬರ್ತಿದ್ದಂಗೆ ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಇಲ್ಲಿ ಆಂಟಿಸ್ಕಿಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ 2 ವೀಲರ್ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ನೀವು ಆರಾಮ್ಸೆ ಎಲೆಕ್ಟ್ರಿಕ್ ವೆಹಿಕಲ್ನ ಕೂಡ ಆರಾಮ್ಸೆ ಚಾರ್ಜ್ ಮಾಡ್ಕೋಬೋದು. ಏಜ್ ಪಾಯಿಂಟ್ ಕೂಡ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಸಂಪ್ ವಿಚಾರಕ್ಕಂತ ಬಂದರೆ ನಿಮಗೆ 6000 ಲೀಟರ್ ಸಂಪ್ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮನೆ ನಿಮಗೆ ಸುತ್ತಮುತ್ತ ನಿಮಗೆ 2 ಫೀಟ್ ಸೆಟ್ ಬ್ಯಾಕ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಅದಕ್ಕೂ ಕೂಡ ನಿಮಗೆ ಒಂದು ಸೇಫ್ಟಿ ಡೋರ್ನ ಕೊಟ್ಟಿದ್ದಾರೆ. ಆ್ಯಂಡ್ ಈ ಮನೆಗೆ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಕಂಪ್ಲೀಟ್ ಮನೆ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ ಸುತ್ತಮುತ್ತ. ಯಾಕಂದರೆ ಬಿಕಾಸ್ ರೈಟ್ ನೆಕ್ಸ್ಟ್ ಈ ಮನೆ ಇನ್ನೊಂದು ಬಿಲ್ಡಿಂಗ್ ಇರೋದ್ರಿಂದ ಕಂಪ್ಲೀಟಾಗಿ ಇವರು ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಇಲ್ಲೂ ಮೇನ್ ಡೋರ್ಗೂ ಕೂಡ ನಿಮಗೊಂದು ಇನ್ನೊಂದು ಸೇಫ್ಟಿ ಡೋರ್ನ ಕೂಡ ಕೊಟ್ಟಿದ್ದಾರೆ. ಸೊ ಇದೊಂದು ಡೋರ್ ಇದೆ ಆ್ಯಂಡ್ ಇದು ಮೇನ್ ಡೋರ್ ಬರುತ್ತೆ. ಆ್ಯಂಡ್ ಈ ಮನೆಯ ಫೇಸಿಂಗ್ ವಿಚಾರಕ್ಕಂತ ಬಂದರೆ ಈ ಮನೆ ಫೇಸಿಂಗ್ ಬಂದು ಈಸ್ಟ್ ಫೇಸಿಂಗ್ ಸೈಟ್ ಆಗಿರುತ್ತೆ ಹಾಗೂ ಈಸ್ಟ್ ಫೇಸಿಂಗ್ ಡೋರೇ ಆಗಿರುತ್ತೆ. ಬನ್ನಿ ಮನೆ ಒಳಗೆ ಹೇಗಿದೆ ತೋರಿಸ್ತೀನಿ. ಮನೆ ಒಳಗೆ ಹೋಗೋಕ್ಕೂ ಮುಂಚೆ ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಇದು ಕಂಪ್ಲೀಟಾಗಿ ಫಸ್ಟ್ ಟೀಕೂಡ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಕೀ ಫಿಟ್ಟಿಂಗ್ಸ್ ಬಂದು ಯುರೋಪ ಫಿಟ್ಟಿಂಗ್ಸ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನಿಮಗೆ ನೋಡಿ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೂ ಕೂಡ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ ಇಲ್ಲಿ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಬಿಕಾಸ್ ಎಲ್ಲದನ್ನು ಪ್ರಾಪರಾಗಿ ಪ್ಲ್ಯಾನ್ಡ್ ಆಗಿ ಮಾಡಿದ್ದಾರೆ ಇದನ್ನು. ಸೊ ಇದು ಈ ಮನೆಯ ಲಿವಿಂಗ್ ಹಾಲ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. 30-40 ಮನೆ ಅಂತ ನಾನು ಹೇಳೋದು ಬೇಕಾಗಿಲ್ಲ, ವೆರಿ ಸ್ಪೇಷಿಯಸ್ ಆಗಿರುತ್ತೆ ಅಂತ. ಆರಾಮ್ಸೆ L ಶೇಪ್ 3+2+1 ಆರಾಮ್ಸೆ ರಿಕ್ಲೈನರ್ ಸೋಫಾಸೇ ಹಾಕೋಬೋದು ನೀವು ಇಲ್ಲಿ. ಆ್ಯಂಡ್ ಇಲ್ಲಿ ಇದು ನಿಮಗೆ TV ಕ್ಯಾಬಿನೆಟಲ್ಲಿ ಆಲ್ಮೋಸ್ಟ್ 100 ಇಂಚಸ್ 90 to 100 ಇಂಚಸ್ ಟಿವಿನ ಹಾಕೋಬೋದು, ಬಿಕಾಸ್ ಅಷ್ಟು ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ನೋಡ್ಬೋದು ಕಲರ್ ಕಾಂಬಿನೇಷನ್ಸ್ ಅವ್ರು ಯೂಸ್ ಮಾಡಿರೋಂಥ ಕಲರ್ ಕಾಂಬಿನೇಷನ್ಸ್ ಆಗಲಿ, ಇದೆಲ್ಲ ಕಲರ್ ಕಾಂಬಿನೇಷನ್ಸಿಂದ ನಿಜವಾಗ್ಲೂ ಮನೆಗೆ ಬ್ಯೂಟಿನ ಅಪ್ಲಿಫ್ಟ್ ಮಾಡುತ್ತೆ. ಅದ್ರ ಪಕ್ಕದಲ್ಲೇ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ ಆ್ಯಂಡ್ ಒಳಗಡೆ ಲೈಟಿಂಗ್ಸ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಲೈಟಿಂಗ್ಸಿಂದ ನಿಜವಾಗ್ಲೂ ನೀವೇನೇ ಡೆಕೋರೇಟಿವ್ ಐಟಮ್ಸ್ ಆಗಲಿ, ಫೋಟೋ ಫ್ರೇಮ್ಸ್ ಆಗಲಿ, ಅದೆಲ್ಲ ಹೈಲೈಟಿಂಗ್ ಪಾಯಿಂಟ್ಸ್ ಥರ ಇದು. ಈ ಲೈಟಿಂಗ್ಸ್ ಎಲ್ಲ ನಿಜವಾಗ್ಲೂ ಹೈಲೈಟಿಂಗ್ ಪಾಯಿಂಟ್ಸ್ ಥರನೇ. ಆ್ಯಂಡ್ ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಅವರು ವೆಟ್ರಿಫೈಡ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸೀಲಿಂಗ್ ವಿಚಾರಕ್ಕಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಅವರು ಫಾಲ್ ಸೀಲಿಂಗ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಅವ್ರ ಕಡೆಯಿಂದ ನಿಮಗೆ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ವಿಂಡೋಸ್ ವಿಚಾರಕ್ಕಂತ ಬಂದರೆ ನಿಮಗೆ ಆಲ್ಮೋಸ್ಟ್ 3 ಫೀಟಷ್ಟು ವಿಂಡೋ ಕೆಪಾಸಿಟಿ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ನೀವು ಹೊರಗಡೆನೂ ನೋಡ್ಬೋದು, ಮನೆ ಸುತ್ತನೂ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಕೂಡ ಇನ್ನೊಂದು ಶೆಲ್ಫ್ಗಳ ಥರ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನಿಮ್ಮ ಡೆಕೋರೇಟಿವ್ ಐಟಮ್ಸ್ನೆಲ್ಲ ಇಟ್ಕೋಬೋದು. ಆ್ಯಂಡ್ ನೀವು ನೋಡ್ಬೋದು ಕರ್ಟನ್ ರಾಡ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಯೂಶಲಿ ಇವಾಗಿಂದು ಮನೆಗಳಲ್ಲಿ ಎಲ್ಲದರಲ್ಲೂ ಕರ್ಟನ್ ರಾಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಈ ಮನೇಲೂ ಕೂಡ ನಿಮಗೆ ಕರ್ಟನ್ ರಾಡ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಸ್ಟೋರೇಜ್ ವಿಚಾರಕ್ಕಂತ ಬಂದರೆ ನೀವು ಆರಾಮ್ಸೆ ಸೆಟಪ್ ಬಾಕ್ಸ್ ಇಟ್ಕೊಳ್ಳೋಕೆ ಕೂಡ ಕೆಳಗಡೆ ಅದಕ್ಕಂತಲೇ ಸಪ್ರೇಟಾಗಿ ಜಾಗನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಡ್ರಾವರ್ ಫೆಸಿಲಿಟೀಸ್ ಕೂಡ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದರೂ ಸ್ಟೋರೇಜ್ ಐಟಮ್ಸ್ ಆಗಿ ಏನಾದರೂ ಐಟಮ್ಸ್ಗಳನ್ನ ಸ್ಟೋರ್ ಮಾಡ್ಕೋಬೇಕು ಅಂದರೆ ನೀಟಾಗಿ ಪ್ರಾಪರಾಗಿ ಆರ್ಗನೈಸ್ಡಾಗಿ ಇಟ್ಕೋಬೋದು. ಬಿಕಾಸ್ ನೋಡಿ ಇಲ್ಲೂ 2 ಶೆಲ್ಫ್ಗಳು ಡ್ರಾವರ್ಸ್ಗಳನ್ನ ಕೊಟ್ಟಿದ್ದಾರೆ, ಇಲ್ಲೂ ಡ್ರಾವರ್ಸ್ಗಳನ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ನೀವು ನೋಡ್ಬೋದು ಈ ಮನೆಯ ಇದು ನಿಜವಾಗ್ಲೂ ಒಂದು ಹೈಲೈಟಿಂಗ್ ಪಾಯಿಂಟ್, ದ ಪೇಂಟ್ ಕಲರ್ ದೇ ಹ್ಯಾವ್ ಯೂಸ್ಡ್.
ತುಂಬ ಬ್ಯೂಟಿಫುಲ್ ಆಗಿದೆ, ರಿಯಲಿ ಬ್ಯೂಟಿಫುಲ್. ಆ್ಯಂಡ್ ಇಲ್ಲೂ ಕೂಡ ನಿಮ್ಗೊಂದು ಶೆಲ್ಫ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಜೊತೆಗೆ ಮೇಲ್ಗಡೆ ಲೈಟಿಂಗ್ಸ್ ಕೂಡ ಹಾಕ್ಕೊಟ್ಟಿದ್ದಾರೆ. ಸೊ ನೀವು ಏನೇ ಶೋಕೇಸ್ ಐಟಮ್ ಇತ್ತು ನಿಜವಾಗ್ಲೂ ಹೈಲೈಟಿಂಗ್ ಪಾಯಿಂಟ್. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಪೇಂಟ್ ಬಂದು ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಟೋಟಲ್ ಮನೆಗೆ ಯೂಸ್ ಮಾಡಿರೋಂಥ ಪೇಂಟ್ ಬಂದು ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಈ ಮನೆಯ ದೇವ್ರ ಮನೆ ಇದೆ. ಸೊ ಇದು ಈ ಮನೆಯ ದೇವ್ರ ಮನೆ. ನೀವು ನೋಡ್ಬೋದು ಆರ್ಚ್ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತ. ಆ್ಯಂಡ್ ಪ್ರತಿಯೊಂದು ಪ್ರಾಪರ್ ಡೀಟೇಲಿಂಗಲ್ಲಿ ಮಾಡಿಕೊಟ್ಟಿದ್ದಾರೆ. ಸೊ ಇನ್ನು ಡೋರ್ ವಿಚಾರಕ್ಕಂತ ಬಂದರೆ ಇಲ್ಲೂ ಕೂಡ ಯೂಸ್ ಮಾಡಿರೋಂಥ ವುಡ್ ಬಂದು ಫಸ್ಟ್ ಟೀಕ್ ವುಡ್ ಆಗಿರುತ್ತೆ. ಕಂಪ್ಲೀಟ್ ವಾಲ್ಗೆ ಆರ್ಚ್ ಆಗಲಿ ಎಲ್ಲದನ್ನು ಯೂಸ್ ಮಾಡಿರೋಂಥ ವುಡ್ ಬಂದು ಕಂಪ್ಲೀಟಾಗಿ ಫಸ್ಟ್ ಟೀಕ್ ವುಡ್ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಇಲ್ಲೂ ಕೂಡ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಡಿಸೈನರ್ ಟಫನ್ ಗ್ಲಾಸಸ್ನ ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಡಿಸೈನ್ ಪ್ರಾಪರ್ ಡೀಟೇಲಿಂಗಿಂದ ಟಫನ್ ಗ್ಲಾಸಸ್ನ ಕೂಡ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಫ್ಲೋರಿಂಗ್ ವಿಚಾರಕ್ಕಂತ ಬಂದರೆ ಇಲ್ಲೂ ಕೂಡ ನಿಮಗೆ ಟೈಲ್ಸ್ಗಳನ್ನ ಹಾಕ್ಕೊಟ್ಟಿದ್ದಾರೆ. ಆ್ಯಂಡ್ ದೇವ್ರ ವಸ್ತುಗಳು ಏನೇ ಇದ್ರು ಪ್ರತಿಯೊಂದನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಕೆಳಗಡೆ ಡ್ರಾರ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ದೇವ್ರಿಗೆ ಸಂಬಂಧಪಟ್ಟಿರೋ ವಸ್ತುಗಳನ್ನ ನೀಟಾಗಿ ಅಲ್ಲಿ ಆರ್ಗನೈಸ್ ಮಾಡಿ ಇಟ್ಕೋಬೋದು. ಆ್ಯಂಡ್ ಅದ್ರ ಪಕ್ಕದಲ್ಲೇ ಈ ಮನೆಯ ಫಸ್ಟ್ ಬೆಡ್ರೂಮ್ ಇದೆ. ಬನ್ನಿ ಬೆಡ್ರೂಮ್ ಹೇಗಿದೆ ತೋರಿಸ್ತೀನಿ. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ನಾನು ಆಗಲೇ ಹೇಳ್ದಂಗೆ ರೆಡಿ ಟು ಮೂವ್ ಇನ್ ಆಗಿದೆ. ಬಿಕಾಸ್ ಅಟ್ಯಾಚ್ಡ್ ಕಾಟ್ ಕೊಟ್ಟಿದ್ದಾರೆ. ದಿಸ್ ಇಸ್ ಕಿಂಗ್ ಸೈಜ್ ಬೆಡ್. ಅಟ್ಯಾಚ್ಡ್ ಕಾಟ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೂ ಕೂಡ ವಾಲ್ ಡಿಸೈನ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೀವು ವಾಲ್ ಫ್ರೇಮ್ಸ್ನ ಹಾಕೋಬೋದು. ಅದಕ್ಕಂತಲೇ ಸಪ್ರೇಟ್ ಸೆಕ್ಷನ್ನ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ನೀವು ವಾಲ್ ಪೇಂಟಿಂಗ್ ನೋಡ್ಬೋದು. ಒಂದೊಂದು ರೂಮಲ್ಲೂ ಒಂದೊಂದು ಥರ ಡಿಫ್ರೆಂಟ್ ಆದಂಥ ಪೇಂಟಿಂಗ್ಸ್ ಮಾಡಿಕೊಟ್ಟಿದ್ದಾರೆ ಅಂತ. ಆ್ಯಂಡ್ ಆ ಕಡೆನೂ ನೋಡ್ಬೋದು ಸೇಫ್ಟಿ. ನನ್ನ ಸುತ್ತಮುತ್ತ ನಿಮಗೆ ಕಂಪ್ಲೀಟ್ ಸರೌಂಡಿಂಗ್ ದ 4 ಸೈಡ್ಸ್ ಎಲ್ಲ ಕಡೆನೂ ನಿಮಗೆ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ. ಸೊ ಸೇಫ್ಟಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಆ್ಯಂಡ್ ವಿಂಡೋಸ್ ಕೂಡ ನಿಮಗೆ 3 feet ಇರೋಷ್ಟು ವಿಂಡೋ ಕೊಟ್ಟಿದ್ದಾರೆ. ಇಲ್ಲೂ ಯೂಸ್ ಮಾಡಿರೋಂಥ ವುಡ್ ಬಂದು ನೀಮ್ ವುಡ್ನ ಯೂಸ್ ಮಾಡಿರ್ತಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲಿ ಇಲ್ಲೂ ಕೂಡ ನಿಮಗೆ ಶೆಲ್ಫ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ನಿಮ್ಮದು ಡೆಕೋರೇಟಿವ್ ಐಟಮ್ಸ್ ಆಗಲಿ ಫೋಟೋ ಫ್ರೇಮ್ಸ್ ಆಗಲಿ ಪ್ರತಿಯೊಂದನ್ನು ನೀಟಾಗಿ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಲೈಟಿಂಗ್ಸ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಈ ರೂಮಿನ ಕಬೋರ್ಡ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಓಪನ್ ಆ್ಯಂಡ್ ಕ್ಲೋಸ್ ಇರುವಂಥ ಕಬೋರ್ಡ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಅದ್ರ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನೀವು ಒಳಗಡೆ ಇಟ್ಕೊಂಡು ಒಳಗಡೆ ಮೇಕಪ್ ಐಟಮ್ಸ್ ಆಗಲಿ ಪ್ರತಿಯೊಂದನ್ನು ಒಳಗಡೆ ಇಟ್ಕೊಂಡು ಆರಾಮ್ಸೆ ಇದು ಮಾಡ್ಕೋಬೋದು. ಆ್ಯಂಡ್ ಸ್ಟೋರೇಜಿಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಬಿಕಾಸ್ ಮೇಲ್ಗಡೆ ಕೂಡ ನಿಮಗೆ ಶೆಲ್ಫ್ಗಳನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆರಾಮ್ಸೆ ನಿಮಗೆ ಬೇಕಾಗಿರೋ ವಸ್ತು ಬೇಡದಿರೋ ವಸ್ತು ನೀಟಾಗಿ ಅಲ್ಲಿ ಆರಾಮ್ಸೆ ಡಂಪ್ ಮಾಡ್ಕೋಬೋದು. ಆ್ಯಂಡ್ ಅವ್ರ ಕಡೆಯಿಂದನೇ ಫ್ಯಾನ್ ಕೂಡ ಪ್ರೊವೈಡ್ ಮಾಡಿದ್ದಾರೆ, ನೀವು ನೋಡ್ಬೋದು. ಆ್ಯಂಡ್ ಈ ರೂಮಲ್ಲಿ ನಿಮಗೆ AC ಪಾಯಿಂಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಕಿಚನ್ ಹೇಗಿದೆ ತೋರಿಸ್ತೇನೆ. ಕಿಚನ್ ಹೋಗೋಕ್ಕೂ ಮುಂಚೆ ಇಲ್ಲಿ ನಿಮಗೆ ಈ ಮನೆಯ ಡೈನಿಂಗ್ ಏರಿಯಾ ಇದೆ. ಸೊ ಆಲ್ಮೋಸ್ಟ್ 8 seaters ಡೈನಿಂಗ್ ಟೇಬಲ್ ಹಾಕೋಬೋದು. 6 to 8 seaters ಡೈನಿಂಗ್ ಟೇಬಲ್ನ ಆರಾಮ್ಸೆ ಹಾಕೋಬೋದು. ಅದರ ಪಕ್ಕದಲ್ಲೇ ನಿಮ್ಗೊಂದು ವಾಶ್ ಬೇಸಿನ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸಪ್ರೇಟ್ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ವೆರಿ ಬ್ಯೂಟಿಫುಲ್. ಅಂದರೆ ಮನೆಗೆ ಮ್ಯಾಚ್ ಆಗುವಂಥ ಕಲರ್ಸ್ನ ಯೂಸ್ ಮಾಡಿರೋ ಅಂಥದ್ದು ವಾಶ್ ಬೇಸಿನ್ನ ಕೊಟ್ಟಿದ್ದಾರೆ. ಸೊ ರೈಟ್ ನೆಕ್ಸ್ಟ್ ಟು ದ್ಯಾಟ್ ಈ ಮನೆಯ ಕಿಚನ್ ಇದೆ. ದಿಸ್ ಇಸ್ ಇಟಾಲಿಯನ್ ಕಿಚನ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ ಅಂತ. ಆ್ಯಂಡ್ ಅವ್ರ ಕಡೆಯಿಂದ ನಿಮಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ನೀವು ಇದೆಲ್ಲ ಕಂಪ್ಲೀಟಾಗಿ ರೈಲಿಂಗ್ಸ್ ಎಲ್ಲ ಕಂಪ್ಲೀಟಾಗಿ ನಿಮಗೆ ಸಾಫ್ಟ್ ಕ್ಲೋಸಿಂಗ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಡ್ರಾವರ್ಸ್ ನೀವು ನೋಡ್ಬೋದು ಎಷ್ಟು ಕಬೋರ್ಡ್ಗಳನ್ನ ಕೊಟ್ಟಿದ್ದಾರೆ. ಸೊ ಪ್ರತಿಯೊಂದು ನೀವು ಬಾಕ್ಸಸ್ ಆಗಲಿ ಎಲ್ಲದನ್ನು ಕೂಡ ನೀಟಾಗಿ ಇಟ್ಕೋಬೋದು. ನೋಡಿ ಇಲ್ಲೂ ಕೂಡ ಪ್ರಾಪರಾಗಿ ಎಲ್ಲ ಆರ್ಗನೈಸ್ ಮಾಡ್ಕೊಂಡು ಇಟ್ಕೋಬೋದು. ಅದ್ರ ಪಕ್ಕದಲ್ಲೂ ಕೂಡ ನಿಮಗೆ ಇಲ್ಲೂ ಕಬೋರ್ಡ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮ್ಮದು ಬಾಕ್ಸಸ್ ಆಗಲಿ ಅಥವಾ ಏನೇನು ಅಡುಗೆಗೆ ಬೇಕಾಗಿರೋಂಥ ವಸ್ತುಗಳನ್ನ ಪ್ರತಿಯೊಂದನ್ನು ಕೂಡ ನೀಟಾಗಿ ಆರ್ಗನೈಸ್ ಆಗಿ ಇಟ್ಕೋಬೋದು. ಆ್ಯಂಡ್ ಸಿಂಕ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋಂಥ ಟ್ಯಾಪ್ ಫಿಟ್ಟಿಂಗ್ಸ್ ಬಂದು 1.5 ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಅಕ್ವಾಗಾರ್ಡಿಗೆ ಅವರು ಸಪ್ರೇಟ್ ಸೆಕ್ಷನ್ನೇ ಮಾಡಿಕೊಟ್ಬಿಟ್ಟಿದ್ದಾರೆ. ಇಲ್ಲಿ ಅಕ್ವಾಗಾರ್ಡ್ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಟ್ಯಾಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಇದು ಕಬೋರ್ಡ್ ಫೆಸ್ ಥರನೇ ಇದೆ. ಸೊ ಅಕ್ವಾಗಾರ್ಡ್ ಹೊರಗಡೆ ಇದೆ ಅನ್ನೋ ಥರ ಹೊರಗಡೆ ಕಾಣಿಸೋದಿಲ್ಲ ನಿಮಗೆ. ಆ್ಯಂಡ್ ಅವ್ರ ಕಡೆಯಿಂದಲೇ ನಿಮಗೆ ಚಿಮ್ನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಗ್ಯಾಸ್ ಪಾಯಿಂಟ್ ಇಲ್ಲಿ ನಿಮಗೆ ಗ್ಯಾಸ್ ಕನೆಕ್ಷನ್ ಹೊರಗಡೆಯಿಂದಲೇ ಕೊಟ್ಟಿದ್ದಾರೆ. ಸೊ ಹೊರಗಡೆ ನಾನು ತೋರಿಸ್ತೀನಿ ಎಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದಾರೆ ಅಂತ. ಸೊ ಹೊರಗಡೆಯಿಂದಲೇ ನೀವು ಗ್ಯಾಸ್ ಸಿಲಿಂಡರ್ಸ್ನ ಹೊರಗಡೆ ಇಟ್ಕೊಂಡು ಆರಾಮ್ಸೆ ಇಲ್ಲಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಮನೇಲಿ ಏನಾದರೂ ಓವನ್ ಆಗಲಿ ಅಥವಾ ಮಿಕ್ಸಿ ಏನೇ ಎಲೆಕ್ಟ್ರಿಕ್ ಡಿವೈಸಸ್ ಯೂಸ್ ಮಾಡಬೇಕು ಅಂದರೂ ಕೂಡ ನಿಮಗೆ 8 ಪಾಯಿಂಟ್ನ ಕೊಟ್ಟಿದ್ದಾರೆ ಅವರೇ. ಅದಕ್ಕೂ ಕೂಡ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ಆ್ಯಂಡ್ ಫ್ರಿಜ್ ಎಲ್ಲರಿಗೂ ಕ್ವೆಶ್ಚನ್ ಇರುತ್ತೆ, ಫ್ರಿಜ್ ಎಲ್ಲಿ ಇಡಬೇಕು ಅನ್ನೋ ಥರ. ಸೊ ಅದಕ್ಕೂ ಕೂಡ ಸಪ್ರೇಟ್ ಆದಂಥ ಜಾಗ ಮಾಡಿಕೊಟ್ಟಿದ್ದಾರೆ. ಸೊ ಆರಾಮ್ಸೆ ನೀವು ಇಲ್ಲಿ ಫ್ರಿಜ್ಜನ್ನು ಇಟ್ಕೋಬೋದು. 2 doors ನಾವು ಫ್ರಿಜ್ನೂ ಕೂಡ ಇಟ್ಕೋಬಹುದು. ಬಿಕಾಸ್ ಇಟ್ ಇಸ್ ದಿಸ್ ಸ್ಪೇಷಿಯಸ್, ಇಷ್ಟು ಸ್ಪೇಷಿಯಸ್ ಆಗಿದೆ. ಆರಾಮ್ಸೆ 2 doors ಫ್ರಿಜ್ನೂ ಕೂಡ ಇಟ್ಕೋಬೋದು. ಅದಕ್ಕೆ ಕೂಡ ನಿಮಗೆ 8 ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಬನ್ನಿ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ತೋರಿಸ್ತೀನಿ. ಸೊ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹಾಗೂ ಮಾಸ್ಟರ್ ಬೆಡ್ರೂಮ್. ನೋಡ್ಬೋದು ಇದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ನಾನು ಆಗಲೇ ಹೇಳ್ದಂಗೆ ರೆಡಿ ಟು ಮೂವ್ ಇನ್ ಮನೆ ಇದು. ಬಿಕಾಸ್ ಇಲ್ಲೂ ಕೂಡ ನಿಮಗೆ ಕಿಂಗ್ ಸೈಜ್ ಬೆಡ್ ಅಟ್ಯಾಚ್ಡ್ ಬೆಡ್ ಕೊಟ್ಟಿದ್ದಾರೆ. ಆ್ಯಂಡ್ ಈ ರೂಮಲ್ಲಿ ನಿಮ್ಮೊಂದು ಅಟ್ಯಾಚ್ಡ್ ವಾಶ್ರೂಮ್ ಕೂಡ ಇದೆ. ಆ ರೂಮಲ್ಲಿ ಏನೇನು ಎಮ್ಯುನಿಟೀಸ್ ಇತ್ತೋ ಎಲ್ಲ ಸೇಮ್ ಇದೆ ಇಲ್ಲೂ ಕೂಡ.
ವಿಂಡೋ ಕೊಟ್ಟಿದ್ದಾರೆ. ಆ್ಯಂಡ್ ಪೇಂಟ್ ನೋಡ್ಬೋದು, ಇದು ಕೂಡ ಡಿಫ್ರೆಂಟ್ ಆದಂಥ ಪೇಂಟ್ ಕಲರ್ನ ಯೂಸ್ ಮಾಡಿ ಅವರು ವಾಲ್ ಡಿಸೈನ್ನ ಮಾಡಿದ್ದಾರೆ ಅಂತ. ಆ್ಯಂಡ್ ಆಗಲೇ ಹೇಳ್ದಂಗೆ ಸೇಫ್ಟಿ ಗ್ರಿಲ್ಸ್ ನೋಡಿ, ಅಲ್ಲೂ ಕೂಡ ನಿಮಗೆ ಕಂಪ್ಲೀಟಾಗಿ ಸೇಫ್ಟಿ ಗ್ರಿಲ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಶೆಲ್ಫ್ಗಳು ಇದೆ, ಇಲ್ಲೂ ಕೂಡ ನಿಮಗೆ ಡೆಕೋರೇಟಿವ್ ಐಟಮ್ಸ್ನ ಆರಾಮ್ಸೆ ಇಟ್ಕೋಬೋದು. ಕಬೋರ್ಡ್ ಫೆಸಿಲಿಟೀಸ್ ಇದೆ ಅಲ್ಲೂ ಕೂಡ. ಆ್ಯಂಡ್ ಈ ರೂಮಲ್ಲಿ ನಿಮ್ಗೊಂದು ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ನೀವು ನೋಡ್ಬೋದು ಇಲ್ಲಿ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು 1 ಐಡ್ ಆಫ್ ವಿವೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ನ ಕೊಟ್ಟಿದ್ದಾರೆ, ಸೊ ನೀವು ಆರಾಮ್ಸೆ ಗೀಸರ್ ಕೂಡ ಹಾಕೋಬೋದು. ಆ್ಯಂಡ್ ದ ಬೆಸ್ಟ್ ಪಾರ್ಟ್ ಏನಂದರೆ ಇವ್ರ ಕಡೆಯಿಂದಲೇ ನಿಮಗೆ ಸೋಲಾರ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ, ಸೊ ಬಿಸಿ ನೀರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ವಾಶ್ ಬೇಷನ್ನ ಕೊಟ್ಟಿದ್ದಾರೆ. ಸೊ ಎಲ್ಲದಕ್ಕೂ ಯೂಸ್ ಮಾಡಿರೋಂಥ ಫಿಟ್ಟಿಂಗ್ಸ್ ಬಂದು 1 ಐಡ್ ಆಫ್ ವಿವೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಆ್ಯಂಡ್ ಈ ರೂಮಲ್ಲೂ ಕೂಡ ಆಗಲೇ ಹೇಳ್ದಂಗೆ ಕಬೋರ್ಡ್ಸ್ ಕೂಡ ಕೊಟ್ಟಿದ್ದಾರೆ, ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಒಳಗಡೆನೂ ಕೂಡ ಆರಾಮ್ಸೆ ಪ್ರತಿಯೊಂದನ್ನು ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ಆರಾಮ್ಸೆ ಎಲ್ಲ ಐಟಮ್ಸ್ಗಳನ್ನು ನೀಟಾಗಿ ಸ್ಟೋರ್ ಮಾಡ್ಕೋಬೋದು. ಆ್ಯಂಡ್ ಮೇಲ್ಗಡೆನೂ ಕೂಡ ನಿಮಗೆ ಕಬೋರ್ಡ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ. ಆರಾಮ್ಸೆ ಬೇಕಾಗಿರೋ ಐಟಮ್ಸ್ ಆಗಲಿ ಬೇಡದಿರೋ ಐಟಮ್ಸ್ ಆಗಲಿ ನೀಟಾಗಿ ಡಂಪ್ ಮಾಡ್ಕೋಬೋದು. ಆ್ಯಂಡ್ ಕರ್ಟನ್ ರಾಡ್ಸ್, ಇಲ್ಲೂ ಕೂಡ ನಿಮಗೆ ಕರ್ಟನ್ ರಾಡ್ಸ್ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಈ ರೂಮಲ್ಲೂ ಕೂಡ ನಿಮಗೆ AC ಪಾಯಿಂಟ್ಗೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಎಲ್ಲ ರೂಮ್ಸಲ್ಲೂ ಹಾಲ್ ಆಗಲಿ ರೂಮ್ಸ್ ಆಗಲಿ ಪ್ರತಿಯೊಂದು ರೂಮ್ಸಲ್ಲೂ ಅವರಾಗೇನೆ ಫ್ಯಾನ್ ಪ್ರೊವೈಡ್ ಮಾಡಿದ್ದಾರೆ. ಈ ಅಡ್ವಾಂಟೇಜಸ್ ಏನಂದರೆ ಈ ಮನೇಲಿ ನಿಮಗೆ ಫ್ಯಾನ್ ಅವರೇ ಪ್ರೊವೈಡ್ ಮಾಡಿದ್ದಾರೆ, ಚಿಮ್ನಿ ಅವರೇ ಕೊಟ್ಟಿದ್ದಾರೆ, ಅಂದರೆ ಸೋಲಾರ್ ಕೊಟ್ಟಿದ್ದಾರೆ. ಸೊ ಇದು 3 ಆ್ಯಕ್ಚುಲಿಯ ಅಡ್ವಾಂಟೇಜ್ ಈ ಮನೆ ತಗೊಳ್ಳೋರಿಗೆ. ಬನ್ನಿ ವಾಶ್ರೂಮ್, ಜನರಲ್ ವಾಶ್ರೂಮ್ ಹೇಗಿದೆ ತೋರಿಸ್ತೀನಿ. ಇದು ಈ ಮನೆಯ ಕಾಮನ್ ವಾಶ್ರೂಮ್. ಇಲ್ಲೂ ಕೂಡ ನಿಮ್ಗೊಂದು ಗೀಸರ್ ಪಾಯಿಂಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಯೂಸ್ ಮಾಡಿರೋ ಫಿಟ್ಟಿಂಗ್ಸ್ ಬಂದು 1 ಐಡ್ ಆಫ್ ವಿವೋ ಫಿಟ್ಟಿಂಗ್ಸ್ ಆಗಿರುತ್ತೆ. ವೆಸ್ಟರ್ನ್ ಕಮೋಡ್ ಕೊಟ್ಟಿದ್ದಾರೆ, ವಾಶ್ ಬೇಷನ್ ಇದೆ. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಗೀಸರ್ ಪಾಯಿಂಟ್ನ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಆಂಟಿಸ್ಕಿಟ್ ಟೈಲ್ಸ್ನ ಹಾಕ್ಕೊಟ್ಟಿದ್ದಾರೆ ಇಲ್ಲಿ. ಸೊ ಯಾವುದೇ ರೀತಿ ನೀರು ನಿಂತರೂ ಕೂಡ ನಿಮಗೆ ಜಾರೋದಿಲ್ಲ. ಸೊ ಅದೊಂದು ಅಡ್ವಾಂಟೇಜ್ ಆ್ಯಕ್ಚುಲಿ. ಆ್ಯಂಡ್ ಅದ್ರ ಪಕ್ಕದಲ್ಲೇ ಈ ಮನೆಯ ಯುಟಿಲಿಟಿ ಇದೆ. ಸೊ ಇದು ಈ ಮನೆಯ ಯುಟಿಲಿಟಿ. ಸೊ ನಿಮ್ಮ ಮನೇಲಿ ಏನಾದರೂ ವಾಷಿಂಗ್ ಮಿಷಿನ್ ಏನಾದರೂ ಇಟ್ಕೊಳ್ಬೇಕು ಅಂತಂದರೆ ಅದಕ್ಕೂ ಕೂಡ ನಿಮಗೆ ಏಜ್ ಪಾಯಿಂಟ್ ಕೊಟ್ಟಿದ್ದಾರೆ, ಟ್ಯಾಪ್ ಫೆಸಿಲಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಆಗಲೇ ಸೆಟ್ ಬ್ಯಾಕ್ ಅಂತ ಹೇಳ್ದಂಗೆ ನೀವು ನೋಡ್ಬೋದು, ಕಂಪ್ಲೀಟ್ ಸೆಟ್ ಬ್ಯಾಕ್ ಕೊಟ್ಟಿದ್ದಾರೆ. ಆ್ಯಂಡ್ ಗ್ರಿಲ್ಸ್ ಕೂಡ ಸೇಫ್ಟಿ ಗ್ರಿಲ್ಸ್ ನೀವು ನೋಡ್ಬೋದು, ಕಂಪ್ಲೀಟ್ ಎಲ್ಲ ಇಡೀ 4 ಸೈಡ್ಸ್ ಸೇಫ್ಟಿ ಗ್ರಿಲ್ಸ್ನ ಹಾಕ್ಕೊಟ್ಟಿದ್ದಾರೆ ಅವರು. ಸೊ ನೀವು ಇಲ್ಲಿ ಆರಾಮ್ಸೆ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಆ್ಯಂಡ್ ಇಲ್ಲೂ ಕೂಡ ನಿಮಗೆ ಸ್ವಲ್ಪ ಜಾಗನ ಪ್ರೊವೈಡ್ ಮಾಡಿದ್ದಾರೆ. ಸೊ ಬೇಡದಿಲ್ದಿರೋ ಐಟಮ್ಸ್ ಆರಾಮ್ಸೆ ಡಂಪ್ ಮಾಡ್ಕೋಬೋದು ಅನ್ಸುತ್ತೆ ಇಲ್ಲಿ. ದಟ್ ಈಸ್ ಮೋರ್ ಕನ್ವೀನಿಯೆಂಟ್ ಬಿಕಾಸ್ ಒಳಗಡೆ ಇಟ್ಕೊಳ್ಳೋದಕ್ಕಿಂತ ಎಲ್ಲದು ಹಿಂದ್ಗಡೆ ಡಂಪ್ ಮಾಡಿದ್ರೆ ಸೊ ದಟ್ ವಿಲ್ ಬಿ ಮೋರ್ ಬೆಟರ್ ಅಂತ ಅನಿಸುತ್ತೆ. ಬನ್ನಿ ಮೇಲ್ಗಡೆ ಹೇಗಿದೆ ತೋರಿಸ್ತೀನಿ. ಮೇಲೆ ಹೋಗೋಕ್ಕೂ ಮುಂಚೆ ಇನ್ನು ಸ್ಟೇಜ್ ವಿಚಾರಕ್ಕಂತ ಬಂದರೆ ನಿಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ಮಾಡಿದ್ದಾರೆ. ಆ್ಯಂಡ್ ರೈಲಿಂಗ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ MS ಸ್ಟೀಲ್ಸ್ನ ಯೂಸ್ ಮಾಡಿದ್ದಾರೆ. ಬನ್ನಿ ಮೇಲೆ ಹೇಗಿದೆ ತೋರಿಸ್ತೀನಿ. ಸೊ ಇದು ಈ ಮನೆಯ ಟೆರೆಸ್. ನೀವು ನೋಡ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆ್ಯಂಡ್ ಈ ಮನೆ ಟೋಟಲ್ ಆಗಿ ಕನ್ಸ್ಟ್ರಕ್ಟ್ ಆಗಿರೋದು ನಿಮಗೆ 12 ಪಿಲ್ಲರ್ಸಿಂದ. ಆ್ಯಂಡ್ ಸಿಮೆಂಟ್ ಯೂಸ್ ಮಾಡಿರೋದು ಅವರು ಜುವಾರಿ ಸಿಮೆಂಟಿಂದ. ಆ್ಯಂಡ್ ಇನ್ನು ಟ್ಯಾಂಕ್ ವಿಚಾರಕ್ಕಂತ ಬಂದರೆ ನಿಮಗೆ 750 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ. ಆ್ಯಂಡ್ ಟ್ಯಾಪ್ ಕೂಡ ಅವರೇ ಪ್ರೊವೈಡ್ ಮಾಡಿದ್ದಾರೆ. ಸೊ ಬಟ್ಟೆ ಏನಾದರೂ ಒಗಿಲಿಕ್ಕೂ ಕೂಡ ಆರಾಮ್ಸೆ ಕನ್ವೀನಿಯೆಂಟ್ ಇದೆ ಇಲ್ಲಿ. ಆ್ಯಂಡ್ ವಾಷಿಂಗ್ ಮಿಷಿನ್ ಏನಾದರೂ ನಿಮ್ಮ ಮನೇಲಿ ಏನಾದರೂ ಎಕ್ಸ್ಟ್ರಾ ವಾಷಿಂಗ್ ಮಿಷಿನ್ ಬಿಕಾಸ್ ನಾನು ಕೆಳಗಡೆನೂ ಕೂಡ ಜಾಗ ಪ್ರೊವೈಡ್ ಮಾಡಿದ್ದಾರೆ, ಇನ್ನೊಂದು ಕಡೆನೂ ಜಾಗನ ಅವ್ರು ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಫ್ಲೋರಿಂಗ್ ಕಂಪ್ಲೀಟಾಗಿ ಬಂದು ನಿಮಗೆ ಆ್ಯಂಟಿ ಡ್ಯಾಮ್ ಪ್ರೂಫ್ ಪೇಂಟ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಬಟ್ಟೆ ಒಣಗಾಕೋ ವಿಚಾರಕ್ಕಂತ ಬಂದರೆ ನಿಮ್ಗೆ ಅದಕ್ಕೂ ಕೂಡ ಟೀ ಸ್ಟ್ಯಾಂಡ್ ಅವರಾಗೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ನಾನು ಆಗಲೇ ಹೇಳ್ದಂಗೆ ನಿಮಗೆ ಗ್ಯಾಸ್ ಪಾಯಿಂಟ್ ತೋರಿಸ್ತೀನಿ ಅಂತ ಅಂದರೆ ಸೊ ನಿಮಗೆ ಗ್ಯಾಸ್ ಪಾಯಿಂಟ್ ಇಲ್ಲಿಂದ ಯೂಸ್ ಮಾಡ್ಕೋಬೋದು. ಆರಾಮ್ಸೆ ಗ್ಯಾಸ್ ಸಿಲಿಂಡರ್ಸ್ನ ಇಲ್ಲಿ ಇಟ್ಕೊಂಡು ಆರಾಮ್ಸೆ ಕನೆಕ್ಷನ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಫಿಟ್ಟಿಂಗ್ಸ್ ವಿಚಾರಕ್ಕಂತ ಬಂದರೆ ಇಲ್ಲಿ ಯೂಸ್ ಮಾಡಿರೋಂಥ ಪೇಂಟ್ ನಾನು ಆಗಲೇ ಹೇಳ್ದಂಗೆ ಏಷ್ಯನ್ ಪೇಂಟ್ಸ್ನ ಯೂಸ್ ಮಾಡಿದ್ದಾರೆ. ಇನ್ನು ಸಿಮೆಂಟ್ ವಿಚಾರಕ್ಕಂತ ಬಂದರೆ ಜುವಾರಿ ಸಿಮೆಂಟ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಸ್ವಿಚಸ್ ಬ್ರ್ಯಾಂಡ್ ಅಂತ ಬಂದರೆ ನಿಮಗೆ ಲೀಶಾ ಸ್ವಿಚಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ವಯರ್ಸ್ ವಿಚಾರಕ್ಕಂತ ಬಂದರೆ ವಿ-ಗಾರ್ಡ್ ವಯರ್ಸ್ನ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇನ್ನು ಪೈಪ್ಸ್ ವಿಚಾರಕ್ಕಂತ ಬಂದರೆ ನಿಮಗೆ ಆಶೀರ್ವಾದ್ ಪೈಪ್ಸ್ನ ಯೂಸ್ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಇನ್ನು ಸ್ಕೂಲ್ ಕಾಲೇಜಸ್ ವಿಚಾರಕ್ಕಂತ ಬಂದರೆ ಬಿಕಾಸ್ ಎಲ್ಲರೂ ಅದನ್ನೇ ನೋಡೋದು. ಇವಾಗ ಮನೆ ತೊಗೋತಿದ್ದೀವಿ ಅಂತಂದರೆ ಅಕ್ಕಪಕ್ಕ ಯಾವ್ದು ಸ್ಕೂಲ್ ಇದೆ, ಯಾವ್ದು ಹಾಸ್ಪಿಟಲ್ ಇದೆ ವೆರಿ ನಿಯರ್ ಬೈ ಅಂತಲೇ ಎಲ್ಲರೂ ನೋಡ್ತೀರಾ. ಸೊ ಈ ಮನೆಗೆ ಹತ್ತಿರ ಇರೋವಂಥ ಹಾಸ್ಪಿಟಲ್ ಬಂದು ಕಾಮಾಕ್ಷಿ ಹಾಸ್ಪಿಟಲ್ ಹಾಗೂ ಸ್ಕೂಲ್ ಬಂದು ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ. ಸೊ ಇಷ್ಟೆಲ್ಲ ಅಮ್ಯುನಿಟೀಸ್ ಕೊಟ್ಟು ಅವ್ರು ಕೋಟ್ ಮಾಡ್ತಿರೋ ಪ್ರೈಸ್ ಬಂದು 1,05,00,000. ಸ್ವಲ್ಪ ನೆಗೋಷಿಯಬಲ್ ಇರುತ್ತೆ. ನಿಮ್ಗೇನಾದರೂ ಈ ಪ್ರಾಪರ್ಟಿ ಇಷ್ಟ ಆಗಿದ್ರೆ ಈಗಲೇ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಥವಾ ನೀವು ಡೈರೆಕ್ಟಾಗಿ ನಮ್ಮ ಆಫೀಸಿಗೆ ಬಂದು ಪ್ರಾಪರ್ಟಿನ ಬುಕ್ ಮಾಡ್ಕೋಬೋದು. ನಮ್ಮ ಕಡೆಯಿಂದನೇ ಫ್ರೀ ವಿಸಿಟಿಂಗ್ ಕೂಡ ಇರುತ್ತೆ ನಿಮಗೆ. ಆ್ಯಂಡ್ 100% ಸಪೋರ್ಟ್ ನಮ್ಮ ಕಡೆಯಿಂದ ಬಿಕಾಸ್ ಕೆಲವರಿಗೆ ಐಡಿಯಾ ಇರುತ್ತೆ ಹೇಗೆ ಮಾಡಬೇಕು ಹೇಗೆ ಮಾಡಬಾರ್ದು ಅಂತ. ಇನ್ನೊಬ್ಬರಿಗೆ ಐಡಿಯಾನೇ ಇರಲ್ಲ ಹೇಗೆ ಪ್ರಾಪರ್ಟಿನ ಹೇಗೆ ತೊಗೋಬೇಕು. ಇವಾಗ ಬಿಕಾಸ್ ಫ್ರಾಡ್ಗಳೆಲ್ಲ ತುಂಬ ನಡೆಯುತ್ತಿರೋದ್ರಿಂದ ನಮ್ಮ ಕಡೆಯಿಂದನೇ 100% ಸಪೋರ್ಟ್ ಸಿಗುತ್ತೆ ನಿಮಗೆ. ಡಾಕ್ಯುಮೆಂಟ್ಸ್ ಇನ್ ಹ್ಯಾಂಡ್ ನಿಮ್ಮ ಕೈಲಿ ಬರೋ ತನಕ 100% ನಾವು ಸಪೋರ್ಟ್ ಮಾಡ್ತೀವಿ. ಇನ್ನೂ ಹೆಚ್ಚೆಚ್ಚು ಒಳ್ಳೊಳ್ಳೆ ಪ್ರಾಪರ್ಟೀಸ್ನ ನಿಮ್ಮ ಮುಂದೆ ತರ್ತಿರ್ತೀವಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.